ನಮಸ್ಕಾರ, ನಾನು ನಿಮ್ಮ ಶ್ರೀಮುರಳಿ. ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋ ಕೇವಲ ಉದ್ದೇಶ ಇಷ್ಟೇ. ಉಗ್ರಂ ಚಿತ್ರ 1 ವರ್ಷ ಆಯಿತು. ನಿಮಗೆಲ್ಲ ಈ ಮೂಲಕ ನಾನು ನಿಮ್ಮನ್ನ ಜ್ಞಾಪಿಸ್ಕೊಂಡು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಇದು. ಹೋದ ವರ್ಷ ಈ ದಿನ ಭಾಳ ಟೆನ್ಷನಲ್ಲಿದ್ವಿ. ತುಂಬ ಭಯ ಆಗ್ತಾ ಇತ್ತು. ಏನಾಗುತ್ತೋ ಏನು ಅನ್ಕೋತಾರೋ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಏನು ಒಪಿನಿಯನ್ ಕೊಡ್ತಾರೆ ಎಲ್ಲರೂ ಅಂತ ಸಿನಿಮಾ ಬಗ್ಗೆ. ಬಟ್ ಪಿಕ್ಚರ್ ನೋಡ್ಕೊಂಡು ಬಂದವರೆಲ್ಲ ಭಾಳ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು. ಅದಕ್ಕೆ ಸಾಕ್ಷಿನೇ 1 ವರ್ಷ ಆದರೂ ಇನ್ನೂ ಅದರ ಹವಾ ಹಾಗೇ ಇದೆ. ಆದರೆ ಈಗಲೂ ಇನ್ನೂ ಹಾಗೆ ಪ್ರತಿದಿನ ನೋಡೋರಿದ್ದಾರೆ. ಪ್ರತಿದಿನ ಉಗ್ರಂ ಚಿತ್ರ ನೋಡದೆ ಮಲ್ಕೊಳ್ದೇ ಇರೋರಿದ್ದಾರೆ. ಇನ್ಫ್ಯಾಕ್ಟ್ ಹೆಚ್ಚು ಕಮ್ಮಿ ನಾನು ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನಾನು ಸಿನಿಮಾನ ನೋಡ್ತಾನೆ ಇರ್ತೀನಿ. ಅವರ ಕರೆಕ್ಷನ್ಸ್ ಇದೆಯಾ, ನೆಕ್ಸ್ಟ್ ಪಿಕ್ಚರಲ್ಲಿ ತಿದ್ಕೊಳ್ಳೋಣ ಅಂತ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಇನ್ನೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಎಲ್ಲ ಒಳ್ಳೆ ಕನ್ನಡ ಸಿನಿಮಾಗಳನ್ನ ನೋಡಿ, ಎಲ್ಲ ಒಳ್ಳೆ ಹೀರೋಗಳಿಗೂ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೂ ಒಳ್ಳೆಯದಾಗಲಿ. ಮೇಲಾಗಿ ನಮ್ಮ ಕನ್ನಡ ಚಿತ್ರರಂಗನ ಇನ್ನೊಂದು ಸ್ಥಾನಕ್ಕೆ ತಗೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ, ಸಪೋರ್ಟ್ ಕೊಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ, ಜೈ ಉಗ್ರಂ.